ಸ್ಟಾರ್ಟ್ ಆಗಿ ಒಂದು ತಿಂಗಳಾದ್ರೂ ಪರಿಸ್ಥಿತಿ ಅಂತೂ ಸುಧಾರಿಸಲಿಲ್ಲ. ಇನ್ನೂ ಎಷ್ಟು ದಿನ ಹೋಗ್ಬೋದು ನೋಡಿ, ನನಗೆ ಗೊತ್ತಿಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗಾಗ್ತಾ ಇದೆ ಅಂತ. ಆದರೆ ನಮ್ಮ ಪಾತ್ರ ಏನಿತ್ತು ಅಥವಾ ನಾವು ಹೇಗೆ ನಮ್ಮ ಪಾತ್ರವನ್ನು ವಹಿಸಬೇಕಾಗಿತ್ತು ಅದನ್ನು ನಾವು ಮಾಡಿಲ್ಲ. ನಮ್ಮ ಮೋದಿಯವರ ವಿದೇಶಾಂಗ ನೀತಿಯಿಂದ ಇವತ್ತು ಸಾಮಾನ್ಯ ಜನರಿಗೂ ತೊಂದರೆ ಆಗ್ತಾ ಇದೆ. ಇದು ಬರೇ ಯಾವುದೋ ಇಸ್ರೇಲು, ಇರಾನು, ಅಮೇರಿಕಾ ಮಧ್ಯದಲ್ಲ. ಇವತ್ತು ನೋಡಿ, ಒಂದು ಹಾರ್ಮುಸ್ ಒಂದು ಪ್ಯಾಸೇಜ್, ಆ ಜಲಸಂಧಿ ಒಂದು ನಿಂತಿರೋದ್ರಿಂದ ಯಾವ ರೀತಿ ಇವತ್ತು ನಮ್ಮೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆಮೇಲೆ ಸುಳ್ಳು ಹೇಳೋದನ್ನು ನಿಲ್ಲಿಸ್ಬೇಕು ಫಸ್ಟ್ ಕೇಂದ್ರ ಸರ್ಕಾರ ಮತ್ತು ಅವರ ಎಲ್ಲ ಸಂಸ್ಥೆಗಳು. ನಾಚಿಕೆ ಬರುತ್ತೆ ರೀ. ನಿಮ್ಮ ಯಾರೋ ಮೋಹನ್ ಭಾಗವತ್ ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಡೀ ಪ್ರಪಂಚ ಎಲ್ಲ ದೇಶಗಳು ಇವತ್ತು ಮೋದಿಯವ್ರ ಕಡೆ ನೋಡ್ತಾ ಇದ್ದಾರೆ, ಭಾರತ ದೇಶದ ಕಡೆ ನೋಡ್ತಾ ಇದೆ ಈ ಯುದ್ಧ ನಿಲ್ಲಿಸ್ಲಿಕ್ಕಂತ. ಮತ್ತು ಯಾಕೆ ನಿಲ್ಲಿಸಿಲ್ಲ? ಒಂದು ತಿಂಗಳಾಗ್ತಾ ಬಂತಲ್ಲ, ಯಾಕೆ ನಿಲ್ಲಿಸಿಲ್ಲ? ಯಾವುದೋ ಒಂದು ಹಡಗಿಗೆ ಪರ್ಮಿಷನ್ ಸಿಕ್ಕಿದ್ರೆ ಅದನ್ನು ಇವರು ವಿಜಯೋತ್ಸವ ಥರ ಆಚರಣೆ ಮಾಡ್ತಾರೆ. ಇನ್ನೂ 22 ಹಡಗಿತ್ತಲ್ಲ, ಅದೇನಾಯಿತು? ಜನರಿಗೆ ಬರೀ ತಪ್ಪು ಮಾಹಿತಿ ಕೊಡೋದು, ಫಾಲ್ಸ್ ನೆರೇಟಿವ್ ಬಿಲ್ಡ್ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಸುಳ್ಳು ಹೇಳೋದು, ಇದನ್ನು ಸರ್ಕಾರ ನಿಲ್ಲಿಸ್ಬಿಟ್ಟು ಹೌದಪ್ಪ ತೊಂದರೆ ಆಗಿದೆ, ನಮಗೆ ಕ್ಷಮಿಸಿ, ನಮಗೆ ನಾವು ಇದನ್ನು ಸರಿಪಡಿಸ್ತೀವಿ, ಆತಂಕ ಪಡೋದು ಬೇಕಾಗಿಲ್ಲ, ನಾವು ಇಂಥ ಕ್ರಮಗಳು ತೊಗೊಂಡಿದ್ದೀವಿ ಅಂತ ನಿಜ ಹೇಳೋಕ್ಕೇನು? ನಾವೆಲ್ಲರೂ ಏನೋ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಸುಳ್ಳು ಯಾಕೆ ಹೇಳ್ತೀರಾ? ಕರೋನಾ ಸಂದರ್ಭದಲ್ಲಿ ಸುಳ್ಳು, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಸುಳ್ಳು, ಯುಕ್ರೇನ್ ಯುದ್ಧ ನಡೆದಾಗ ನರೇಂದ್ರ ಮೋದಿಯವರೇ ನಿಲ್ಲಿಸ್ತಾರೆ ಅಂತ ಅಡ್ವರ್ಟೈಸ್ಮೆಂಟ್ ತೊಗೊಂಡ್ರಿ, ಪುಕ್ಸಟೆ ಪ್ರಚಾರ ತೊಗೊಂಡ್ರಿ. ಅವಾಗ ಈಗಲೂ ಅದೇ ಮಾಡ್ತಾ ಇರೋದು ಅವರು. ಖಂಡಿತವಾಗೂ ನಾವು ಈಗಾಗಲೇ ನೀರಿನ ಬಗ್ಗೆ ಹಲವಾರು ಸಭೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ, ಕಂದಾಯ ಸಚಿವರು, ನಮ್ಮ ಕೃಷಿ ಸಚಿವರು ಮತ್ತು ನಮ್ಮ ವೆಟನರಿ ಸಚಿವರು ಎಲ್ಲರೂ ಸೇರಿ ಮೇವಿಗೆ ಕೊರತೆ ಆಗಲಾರ್ದಂಗೆ, ಕುಡಿಯೋ ನೀರಿನ ಕೊರತೆ ಆಗಲಾರ್ದಂಗೆ, ಮತ್ತು ವಿಶೇಷವಾಗಿ ನಮ್ಮ ಜಲಾಶಯಗಳಲ್ಲಿ ನೀರಿನ ನಿಯಂತ್ರಣ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೂಕ್ತವಾದಂಥ ನಿರ್ದೇಶನಗಳು ಕೂಡ ಕೊಟ್ಟಿದ್ದೀವಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಕೂಡ ನಾವು ಪ್ರತಿ PDOಗಳಿಗೆ ತಲುಪಿಸಿದ್ದೇವೆ. ಸೊ ಮೊದಲನೇ ಆದ್ಯತೆ ನಮ್ಮದು ಏನು ಫ್ಲಶಿಂಗು ಮತ್ತು ಡೀಪನಿಂಗಿಗೆ ಇರ್ತದೆ. ಅದಾದಮೇಲೆ ಪ್ರೈವೇಟ್ ಬೋರ್ವೆಲ್ಸ್ ಹೈರ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತು ಪ್ರೈವೇಟ್ ಟ್ಯಾಂಕರ್ಸ್ ಮುಖಾಂತರ ಕೂಡ ನಾವು ಹೈರ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಬೋರ್ವೆಲ್ಲು ಕೂಡ ಕುರಿಬೋದು ಬೇಸ್ಡ್ ಆನ್ ಟಾಸ್ಕ್ ಫೋರ್ಸ್. ಆ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಶಾಸಕರೇ ಇರ್ತಾರೆ. ಎಲ್ಲನೂ ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಅಲ್ಲಿ ಶಾಸಕರು ಏನು ಆದ್ಯತೆ ಮೇರೆಗೆ ಟಾಸ್ಕ್ ಫೋರ್ಸ್ನಲ್ಲಿ ಕೊಡ್ತಾರೆ ಅದಕ್ಕೆ ನಾವು ಅನುಮೋದನೆಯನ್ನು ನೀಡಲಿಕ್ಕೆ ಕೂಡ ನಾವು ಹೇಳಿದ್ದೀವಿ. ಸರ್, ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಮುನಿಸ್ಕೊಂಡಿದ್ದಾರೆ ಅನ್ನುವಂತರ ಹೋಗ್ತಾ ಇಲ್ಲ, ಅಲ್ಲಿ ಪ್ರಚಾರಕ್ಕೂ ಕೂಡ ಅವ್ರು ಹೋಗ್ತಾ ಇಲ್ಲ. ಇನ್ನ ಟೈಮ್ ಇದೆ ಅಲ್ಲ, ನೀವೇ ಅವ್ರು ಬೇಜಾರಾಗಿದ್ದಾರೆ ಅಂತ ನೀವು ಹೇಳಿದ್ರೆ, ಅವರಂತೂ ಹೇಳಿಲ್ಲ ಅಲ್ಲ. ಯಾಕಂದ್ರೆ ಟಿಕೆಟ್ ಅವ್ರ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಪಹಲ್ವಾನ್ ಅವ್ರು ಬಂದ್ರ ಎಲ್ಲಿ ಬಂದ್ರು? ಕಾಂಗ್ರೆಸ್ ಕಚೇರಿಗೆ ಬಂದ್ರ? ಎಲ್ಲ ಆಗಿದೆ ಅಲ್ಲ, ಸಮಾಧಾನ ಆಗಿದೆ. ನಿಮ್ಗೆ ಸಮಾಧಾನ ಆಗಿಲ್ಲ ಅಷ್ಟೇ. ಅವ್ರಿಗೆ ತಕೊಂಡ್ ಬರಕ್ ಆಗ್ತದೇನ್ರಿ? ನೀವು ಯಾರೇ ಯಾವ ವ್ಯಕ್ತಿ ಏನೋ ಇರ್ಬೋದು, ಯಾರಿಗೆ ಹೆಂಗ ಎತ್ತಕ್ ಬರ್ತದೆ? ನೀವು ಹೆಂಗೆ ಹೇಳ್ತೀರಾ ಅಂದ್ರೆ ಇಲ್ಲ. ನೋಡಿ, ನಾನು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ಸಮಯ, ಸಂದರ್ಭ, ಸನ್ನಿವೇಶ ನೋಡಿ ಕೇಳಬೇಕು. ಅವ್ರ ಕುಟುಂಬದಲ್ಲಿ ನಿಧನರಾಗಿದ್ದಾರೆ. ನಮ್ಮದು ಒಂದು ಟ್ರೆಡಿಷ್ನಲ್ ಆಗಿ ಒಂದು ಪ್ರಕ್ರಿಯೆ ನಡ್ಕೊಂಡು ಬಂದಿದೆ. ಅದ್ರ ಪ್ರಕಾರನೇ ನಾವು ಎಲ್ಲರಿಗೂ ಮನವಿ ಮಾಡ್ಕೊಂಡ್ವಿ. ಅದು ಮನವಿಗೆ ಸ್ಪಂದಿಸಿದ್ದಾರೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಯಾವುದು ಆಗಲ್ಲ ರೀ. ಯಾವಾಗ ಏಪ್ರಿಲ್ 9th ಎಲೆಕ್ಷನ್ ಇದೆ, ಕೌಂಟಿಂಗ್ ಯಾವತ್ತು? ಮೇ 4. ಮೇ 4 ನಾವು ಜಯಶೀಲರಾಗ್ತೀವಿ. ದಾವಣಗೆರೆ, ಬಾಗಲಕೋಟೆ. ಈಗ ಮೇ 4 ತನಕ ನಿಮ್ಮ ವಿಶ್ಲೇಷಣೆಗಳು ಹೆಂಗೆ ನಾವು ತಾಳ್ಬೇಕು ಅಂತ ಪ್ರಶ್ನೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.